ಇಲ್ಲೊಬ್ರು ಡೇರ್ ಡೆವಿಲ್ ಡಾನ್ ಇದಾರಲ್ಲ, ಯಾರಿಗೂ ತಲೆ ಕೆಡ್ಸ್ಕೊಂಡೆ, ಯಾರಿಗೂ ತಲೆ ಬಾಗ್ದೆ, ಕಣ್ಣಲ್ಲೇ ಕಿಡಿ ಕಾರ್ತಾ ಮಾತಲ್ಲೇ ಡಿಚ್ಚಿ ಹೊಡಿತಾರಲ್ಲ ಅವರು, ಅವ್ರ ಜೊತೆ ಮಾತಾಡೋಣ ಅಂತ ಬಂದೆ. ಏನಯ್ಯ ಏನಯ್ಯ ನಿಂದು? ನಾನೇನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ನೊಬ್ರು ಬಿಲ್ಡಪ್ ಕೊಟ್ಟು ನನಗೆ ಹೇಳ್ಬೇಕಾಗಿಲ್ಲ. ಅದ್ರ ಮೇಲೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ ನನ್ನ ತಲೆ ಕೆಡುತ್ತಷ್ಟೇ. ನನ್ನ ಪಿತ್ತ ನೆತ್ತಿಗೇರಿ ಕೈ ಕುತ್ತಿಗೆಗೆ ಹೋಗೋಕ್ಕೂ ಮುಂಚೆ ಹೋಗ್ತಾ ಇರಿ ಇಲ್ಲಿಂದ. ಏನಾಯ್ತು ಗುರು ಹಿಂಗೆ ಬೈದ್ರು ನಗ್ತವನೆ? ಇದು ಆಕ್ಚುಲಿ ನಂಗೆ ಬೇಕಾಗಿರೋದು. ಈ ಲೇಡಿ ರಾಮಾಚಾರಿನ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಇವಾಗ ಸತ್ಯ ಒಳಗಿರೋ ನಿಜವಾದ ಸತ್ಯ ಹೊರಗೆ ಬಂದಿದ್ದಾಳೆ. ಹೀಗಿರ್ಬೇಕಾದವಳು ನೀನು ನಿನ್ನೆ ಯಾಕೆ ಮಂಕಾಗೋಗ್ಬಿಟ್ಟೆ? ನಿನ್ನೆನ ನಾನೇನೋ ದಡ್ಡನ್ ಥರ ನೀನೇ ವಾಲೆಟ್ ತಗೊಂಡಿದ್ಯಾ ಅಂತ ತಪ್ಪಾಗಿ ಮಾತಾಡ್ಬಿಟ್ಟೆ. ಆದ್ರೆ ಅದನ್ನ ಕೇಳಿಸ್ಕೊಂಡು ನಿನ್ನಂತ ನೀನೇ ಸುಮ್ಮನಿರೋದಾ? ಇವಾಗ ನನ್ನ ಎದುರುಗಡೆ ಇರೋ ಸತ್ಯ ಅವಾಗ ಯಾಕಿರ್ಲಿಲ್ಲ? ನಾನಾಗ ಹೇಳಿದ ತಕ್ಷಣ ತಲೆ ಮೇಲೆ ಒಂದು ತಟ್ಟಿ ನಾನ್ ತಗೊಂಡಿಲ್ಲ ಕಣೋ ಗೂಬೆ ಅಂತ ಒಂದೇ ಒಂದು ಆವಾಜ್ ಹಾಕಿದಿದ್ರೆ ನಾನು ತೆಪ್ಪಗಾಗ್ತಾ ಇರ್ಲಿಲ್ವಾ? ನಿಂದಲ್ದೇ ಇರೋ ತಪ್ಪನ್ನ ನಿನ್ ಮೇಲೆ ಹಾಕಿದ್ರೆ ನೀನ್ ಯಾಕೆ ಸುಮ್ಮನೆ ಬಂದೆ? ಅದು ನಿನ್ ತಪ್ಪಲ್ವಾ? ನಾನು ಆ ತಪ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನ್ ಮಾತಾಡ್ತಾವ ಗುರು ನೀನು? ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ನೋಡು, ಈಗ ನನಗೆ ನಿನ್ ಜೊತೆ ಯಾವ ವಿಷಯದ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಆಯ್ತು ಬಿಡು, ಆಗಿದ್ದೇನೋ ಆಯ್ತು. ನನ್ಗೂ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಓಕೆನಾ? ಸರಿ ಬಾ, ಮನೆಗೆ ಹೋಗೋಣ. ಏನು ಮಗ ಮನೆಗೆ ಕರಿತವನೆ? ಬಾ. ಏನ್ ಹಾಗೆ ನೋಡ್ತಾ ಇದ್ಯಾ? ಯಾಕೆ ಮತ್ತೆ ಕರೆದು ಅವಮಾನ ಮಾಡಕ್ಕ? ನಿಜವಾಗ್ಲೂ ಇಲ್ಲ ಸತ್ಯ. ನನಗೆ ನಾ ಮಾಡಿದ ತಪ್ಪು ಏನು ಅಂತ ಅರ್ಥ ಆಗಿದೆ. ಏನೋ ದುಡ್ಕಿ ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಆ ಥರ ಅಲ್ಲ, ನಿನ್ನ ಮಿಸ್ಟ್ರೀಟ್ ಮಾಡಿಬಿಟ್ಟೆ. ಅದನ್ನೆಲ್ಲ ನಾನು ಒಪ್ಕೋತೀನಿ. ಪ್ಲೀಸ್ ನಮ್ಮನ್ನೆಲ್ಲನೂ ಕ್ಷಮಿಸ್ಬಿಡು. ನನ್ನ ತಂದೆ ಮೇಲಿನ ಗೌರವಕ್ಕೆ ನೀನು ಏನು ಮಾತಾಡ್ದೆ ಅಲ್ಲಿಂದ ವಾಪಸ್ ಬಂದೆ ಅಂತ ನನಗೆ ಗೊತ್ತು. ನೀನು ಅಲ್ಲಿಂದ ಬಂದಿದ್ದಕ್ಕೆ ನಮ್ಮಪ್ಪ ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ ಸತ್ಯ. ಪ್ಲೀಸ್ ಸತ್ಯ, ಮನೇಲಿ ನಡೆದಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಬೇಡ. ವಿ ಆರ್ ರಿಯಲಿ ಸಾರಿ. ಪ್ಲೀಸ್ ಸತ್ಯ, ಪ್ಲೀಸ್. ನಿನಗಿದು ಸಮಾಧಾನ ಆಗಿಲ್ಲ ಅಂದ್ರೆ ಹೇಳು. ನಿನ್ಗೆ ಹೇಗಿಷ್ಟನೋ ಹಾಗೆ ಸಾರಿ ಕೇಳ್ತೀನಿ. ಬೇಕಾಗಿಲ್ಲ, ಸಾರಿನೂ ಬೇಕಾಗಿಲ್ಲ, ಸಹವಾಸನೂ ಬೇಕಾಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಏನ್ ಸತ್ಯ, ಬೆಸ್ಟ್ ಫ್ರೆಂಡು ತಿಳಿದೆ ಮಾಡಿದ ತಪ್ಪಿಗೆ ಸಾರಿ ಅಂತ ಕೇಳಿದ್ರು ಕ್ಷಮಿಸಲ್ವಾ? ಬೆಸ್ಟ್ ಫ್ರೆಂಡ್ಸ್? ನಾವು ನೆಟ್ಟಕ್ ಫ್ರೆಂಡ್ಸೇ ಆಗಿಲ್ಲ, ಇನ್ ಬೆಸ್ಟ್ ಫ್ರೆಂಡ್ ಬೇರೆನಾ? ಆಕಾಶನು ಭೂಮಿನೂ ಎಲ್ಲೋ ಒಂದ್ ಕಡೆ ಸೇರ್ಕೊಂಡಿದೆ ಅಂತ ದೂರದಿಂದ ನೋಡಿದ್ರೆ ಅನ್ಸುತ್ತೆ. ಆದ್ರೆ ಹತ್ರ ಹುಡ್ಕೊಂಡೋದ್ರೇನೆ ಗೊತ್ತಾಗೋದು ಅದೆಲ್ಲ ಭ್ರಮೆ ಅಂತ. ನೀವು ಮೇಲಿರೋರು, ನಾವು ನೆಲದ ಮೇಲೆ ನಮ್ದೇ ಪ್ರಪಂಚದಲ್ಲಿ ನೆಮ್ಮದಿಯಾಗಿರೋರು. ನಿಮ್ ಲೆವೆಲ್ಲೇ ಬೇರೆ, ನನ್ ಲೆವೆಲ್ಲೇ ಬೇರೆ ಅನ್ನೋದು ನನಗೆ ನಿನ್ನೆನೆ ಗೊತ್ತಾಯ್ತು. ಆಕಾಶ ನೋಡಕ್ ಹೋಗಿ ಪಾತಾಳಕ್ ಬಿದ್ದಿದ್ದು ಆಯ್ತು. ಇನ್ಮೇಲಾದ್ರೂ ಬುದ್ಧಿ ಕಲಿತೀನಿ. ನೋಡು,
ನೀನ್ ನನಗ್ ಡಿಸ್ಟರ್ಬ್ ಮಾಡ್ಬೇಡ, ಹೊರಟೋಗಿಲ್ಲಿಂದ. ಸತ್ಯ, ನಿಜವಾಗ್ಲೂ ನಾನು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀನಿ. ಮನ್ಸಾರೆ ಸಾರಿ ಕೇಳ್ತಾ ಇದ್ದೀನಿ ಸತ್ಯ. ನಿಮ್ ಮನೇಲಿ ಇದ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮಾಡಿಲ್ದೇ ಇರೋ ತಪ್ಪನ್ನ ಮಾಡಿದೀನಿ ಅಂತ ಹೇಳೋ ನಿಮ್ಮಂತವ್ರಿಗೆ ಮನ್ಸಲ್ಲಿರುತ್ತೆ. ಮನ್ಸಿನ ಬಗ್ಗೆ ಮಾತಾಡೋದಕ್ ಬರ್ತಾನೆ. ಇನ್ ಒಂದು ಕ್ಷಣನೂ ನನ್ ಕಣ್ಮುಂದೆ ನಿಂತ್ಕೊಂಬೇಡ, ಹೊರಟೋಗಿಲ್ಲಿಂದ. ಏಯ್, ಕಳ್ಸ್ರ ಇವನನ್ನ ಇಲ್ಲಿಂದ. ಇಷ್ಟೊತ್ತು ನೀವಿಬ್ರು ಏನ್ ಮಾತಾಡಿದ್ರಿ? ನಾವೇನ್ ಕೇಳಿಸ್ಕೊಂಡ್ವಿ? ಒಂದು ಅರ್ಥನೇ ಆಗ್ತಿಲ್ಲ ಸತ್ಯ. ಅಲ್ಲ ಸತ್ಯ, ನಿನ್ನೆ ನೀನ್ ನೋಡಿದ್ರೆ ರಾಮಚಂದ್ರ ರಾಯರ್ ಮನೇಲಿದ್ದೆ ಅಂತೀಯ, ಆದ್ರೆ ಅಮೂಲ್ ಬೇಬಿ ನೋಡಿದ್ರೆ ರಾಮಚಂದ್ರ ಸರ್ ಮಗನೇ ಕಂಡ್ರೋ ಅಮೂಲ್ ಬೇಬಿ. ಓ, ಎಲ್ಲ ವಿಧಿಯಾಟನೆ. ಕೊನೆಗೂ ನೀವು ಸುತ್ತಿ ಸುತ್ತಿ ಅಲ್ಲೇ ಕನೆಕ್ಟ್ ಆಗ್ತಿದ್ಯಾ ಸತ್ಯ? ಸಾಕು, ಇನ್ ಮುಂದೆ ಯಾರು ಏನು ಅವನ ಬಗ್ಗೆ ಮಾತಾಡ್ಬೇಡಿ.